ಒಬ್ಬ ರಾಜನಿಗೆ ಒಂದು ರಾತ್ರಿ ವಿಚಿತ್ರವಾದ ಕನಸು ಬಿತ್ತು. ಆ ಕನಸಿನಲ್ಲಿ ಅವನ ಬಾಯಿಯಲ್ಲಿದ್ದ ಎಲ್ಲಾ ಹಲ್ಲುಗಳು ಒಂದೊಂದಾಗಿ ಉದುರಿ ಹೋಗಿದವು. ಬೆಳಗ್ಗೆ ಎದ್ದ ತಕ್ಷಣ ರಾಜನಿಗೆ ಆತಂಕ ಶುರುವಾಯಿತು. ತಕ್ಷಣ ತನ್ನ ಆಸ್ಥಾನದ ಜ್ಯೋತಿಷ್ಯವನ್ನು ಕರೆಸಿ ಕನಸಿನ ಅರ್ಥವೇನೆಂದು ಕೇಳಿದನು. ಆ ಜ್ಯೋತಿಷಿ ಲೆಕ್ಕಾಚಾರ ಹಾಕಿ ಮುಖದ ಮೇಲೆ ಯಾವುದೇ ಭಾವನೆ ನಿಲ್ಲದೆ ನೇರವಾಗಿ, ಮಹಾರಾಜರೇ, ನಿಮ್ಮ ಕಣ್ಣೆದುರೇ ನಿಮ್ಮ ಕುಟುಂಬದ ಎಲ್ಲಾ ಸದಸ್ಯರು ಒಬ್ಬೊಬ್ಬರಾಗಿ ಸಾಯುತ್ತಾರೆ, ನೀವು ಒಬ್ಬರೇ ಉಳಿಯುತ್ತೀರಿ ಎಂದು ಹೇಳಿದನು. ಇದನ್ನು ಕೇಳಿದ ರಾಜನಿಗೆ ತೀವ್ರ ಕೋಪ ಮತ್ತು ಬೇಸರ ಉಂಟಾಯಿತು. ಅಮಂಗಲ ನುಡಿದ ಆ ಜ್ಯೋತಿಷ್ಯನ್ನು ತಕ್ಷಣವೇ ಜೈಲಿಗೆ ಹಾಕಲು ಆಜ್ಞಾಪಿಸಿದನು. ಆದರೂ ರಾಜನಿಗೆ ಸಮಾಧಾನವಾಗಲಿಲ್ಲ. ಮತ್ತೊಬ್ಬ ವಿದ್ವಾಂಸ ಜ್ಯೋತಿಷ್ಯನ್ನು ಆ ಸ್ಥಾನಕ್ಕೆ ಕರೆಸಿ ಅದೇ ಪ್ರಶ್ನೆಯನ್ನು ಕೇಳಿದನು. ಈ ಎರಡನೇ ಜ್ಯೋತಿಷ್ಯ ಬಹಳ ಬುದ್ಧಿವಂತನಾಗಿದ್ದನು. ಅವನು ಕನಸಿನ ಅರ್ಥವನ್ನು ಗ್ರಹಿಸಿ ವಿನಯದಿಂದ ನಗುತ್ತಾ ಹೀಗೆ ಹೇಳಿದನು: ಮಹಾರಾಜರೇ, ಇದೊಂದು ಅತ್ಯಂತ ಶುಭ ಕನಸು. ನಿಮ್ಮ ಕುಟುಂಬದ ಎಲ್ಲಾ ಸದಸ್ಯರಿಗಿಂತ ನಿಮ್ಮ ಆಯುಷ್ಯು ಅತ್ಯಂತ ದೀರ್ಘವಾಗಿದೆ. ನೀವೆಲ್ಲರಿಗಿಂತ ಹೆಚ್ಚು ಕಾಲ ಆರೋಗ್ಯವಾಗಿ ಬದುಕುತ್ತೀರಿ ಎಂದರ್ಥ. ಈ ಮಾತನ್ನು ಕೇಳಿದ ರಾಜನಿಗೆ ತುಂಬಾ ಸಂತೋಷವಾಯಿತು. ಅವನು ಜ್ಯೋತಿಷಿಗೆ ಚಿನ್ನದ ನಾಣ್ಯಗಳು ಮತ್ತು ಅಮೂಲ್ಯವಾದ ರತ್ನಗಳನ್ನು ಉಡುಗೊರೆಯಾಗಿ ನೀಡಿ ಗೌರವಿಸಿದನು. ಕತೆ ನೀತಿ: ಇಬ್ಬರು ಜ್ಯೋತಿಷ್ಯಗಳು ಹೇಳಿದ ವಿಷಯ ಒಂದೇ ಆಗಿತ್ತು. ಆದರೆ ಮೊದಲನೆಯವನು ಅದನ್ನು ನಕಾರಾತ್ಮಕವಾಗಿ, ಕ್ರೂರವಾಗಿ ಹೇಳಿದನು. ಎರಡನೆಯವನು ಅದೇ ಸತ್ಯವನ್ನು ಧನಾತ್ಮಕವಾಗಿ, ಹಿತವಾಗಿ ಹೇಳಿದನು. ನಾವು ಎಲ್ಲಿ ಹೇಗೆ ಎಷ್ಟು ಮಾತನಾಡಬೇಕು ಮತ್ತು ಸಂದರ್ಭಕ್ಕೆ ತಕ್ಕಂತೆ ಹೇಗೆ ಪ್ರತಿಕ್ರಿಯಿಸಬೇಕು ಎಂಬುದನ್ನು ಅರಿತರೆ ಜೀವನದಲ್ಲಿ ಯಶಸ್ಸು ಖಂಡಿತ ಸಿಗುತ್ತದೆ. ಮಾತು ಬೆಳ್ಳಿ, ಮೌನ ಬಂಗಾರ. ಆದರೆ